ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೊಡ್ತಾರಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ರಾಹುಲ್ ಗಾಂಧಿ ಹೇಳಿದ್ರೆ ರಿಸೈನ್ ಮಾಡ್ತಾರ ಹಾಗಾದ್ರೆ ಸಿಎಂ? ಇಲ್ಲಿವರೆಗೂ ಸಿಎಂ ಆಗಿರಬಹುದು, ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಹೈಕಮಾಂಡ್ ಏನು ಹೇಳುತ್ತೆ, ಹೈಕಮಾಂಡ್ ಮಾತಿಗೆ ನಾವು ಯಾವಾಗಲೂ ಬದ್ಧರಾಗಿರ್ತೇವೆ. ಈಗ ನಾನೇ ಕುರ್ಚಿಯಲ್ಲಿ ಕುತ್ಕೊಳ್ಬೇಕು ಅಂತ ನನಗೇನಿಲ್ಲ, ಈಗ ನಾನು ಬಂದು ಕುರ್ಚಿ ಮೇಲೆ ಕುತ್ಕೊಳ್ಬೇಕು ಅಂತೇಳಿ ನನಗೇನಿಲ್ಲ ಅಂತೇಳಿ ಸಿಎಂ ಆಗಿರ್ಬೋದು, ಡಿ.ಕೆ.ಶಿ ಆಗಿರ್ಬೋದು ಹೇಳ್ತಾನೆ ಬರ್ತಾ ಇದ್ದಾರೆ. ಯಾವಾಗಲೂ ಸಹ ಮಾಧ್ಯಮದವರ ಮುಂದೆ ಹೇಳುವಂಥ, ಮಾಧ್ಯಮದವರು ಕೇಳುವಂಥ ಪ್ರಶ್ನೆಗಳಿಗೆ ಅವ್ರು ಕೊಡುವಂಥ ಉತ್ತರ ನಾಯಕತ್ವ ಬದಲಾವಣೆ ಬಗ್ಗೆ ಯಾವಾಗಲೂ ಇದೇ ಆಗಿರುತ್ತೆ. ಹಾಗಾದರೆ ಹೈಕಮಾಂಡ್ ಏನಾದರೂ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಾತಿಗೆ ಬೆಲೆ ಕೊಟ್ಟು ಕುರ್ಚಿಯಿಂದ ಕೆಳಗೆ ಇಳಿತಾರ ಎನ್ನುವಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಈ ವೇಳೆ ಮುಂದೆ ಯಾರಿಗೆ ಅವಕಾಶವನ್ನ ಕೊಡಬಹುದು ಎನ್ನುವಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಆಗ ಪರಮೇಶ್ವರ್ ಹೆಸರು ಶಿಫಾರಸನ್ನ ಮಾಡಲಿರುವಂತಹ ಸಿಎಂ, ಈ ಮಾತು ಸಹ ಕೇಳಿಬರ್ತಾ ಇದೆ. ದಲಿತ ಸಿಎಂ ದಾಳವನ್ನ ಉರುಳಿಸ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ? ಡಿಸಿಎಂ ಡಿ.ಕೆ.ಶಿ ಪರ ಯಾವುದೇ ಒಪ್ಪಿಗೆ ನೀಡದಿರಲು ಚಿಂತನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಹೀಗಾಗಿ ಪರಮೇಶ್ವರ್ ಹೆಸರು ಮುಂಚೂಣಿಗೆ ಬರುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಬಹಳ ಸ್ಪಷ್ಟವಾದಂಥ ನಿಲುವಿನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ನಾಯಕತ್ವ ಬದಲಾವಣೆಗಳ ಬಗ್ಗೆ, ಇವರಿಬ್ಬರ ಬಗ್ಗೆ ಅಲ್ಲದೆ ಈಗ ಪರಮೇಶ್ವರ್ ಹೆಸರು ಸಹ ಕೇಳಿಬರ್ತಾ ಇದೆ. ದಲಿತ ಸಿಎಂ ಕೂಗು ಕೇಳಿಬರ್ತಾ ಇದೆ. ಎಲ್ಲದಕ್ಕೂ ಸಹ ನಾಳೆ ಉತ್ತರ ಸಿಗಲಿದೆ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಏನಾದರೂ ಅಕಸ್ಮಾತ್ ಮುಂದಾಗಿದ್ರೆ, ಅದೇ ವಿಚಾರಕ್ಕೆ ಏನಾದರೂ ಸಿಎಂನ ಕರೆಸ್ಕೊಡ್ಬೇಕು ಅಂತ ಪ್ರಯತ್ನ ಮಾಡಿದರೆ ಸಿಎಂ ಬಿಟ್ಕೊಡ್ತಾರ? ಹಾಗಾದ್ರೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಒಪ್ಪದಿದ್ರೆ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿ ಬಿಟ್ಟು ಕೊಡ್ತಾರ? ಹಾಗಾದ್ರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸುಮ್ಮನೆ ಇರ್ತಾರ? ಹೈಕಮಾಂಡ್ ಮೇಲೆ ಪ್ರೆಷರ್ ಬಿಲ್ಡ್ ಮಾಡ್ತಾರ? ಹಾಗಾದ್ರೆ ಡಿ.ಕೆ.ಶಿ ಸಿಎಂ ಬಣ ಆಗಿರಬಹುದು ಅಥವಾ ಡಿ.ಕೆ.ಶಿ ಬಣ ಅಂತ ಏನು ಸೃಷ್ಟಿ ಆಗ್ಬಿಟ್ಟಿದೆ. ಹಾಗಾದ್ರೆ ಅಕಸ್ಮಾತ್ ಏನಾದರೂ ಸಿಎಂ ಬಿಟ್ಕೊಡೋದಕ್ಕೆ ರೆಡಿ ಇದ್ರೆ ಡಿ.ಕೆ.ಶಿ ಅಫ್ಕೋರ್ಸ್ ಕೂತ್ಕೊಳ್ತಾರೆ. ಅಕಸ್ಮಾತ್ ಹೈಕಮಾಂಡ್ ಏನಾದರೂ ಸಿಎಂಗೆ ಬಿಟ್ಕೊಡ್ಲೇಬೇಕು ಅಂತೇಳಿ ಹೇಳಿದ್ರೆ ಸಿಎಂ ಅವರು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ ಎನ್ನುವಂಥ ಪ್ರಶ್ನೆ ಸಹ ಮೂಡ್ತಾ ಇದೆ. ಒಂದು ಕಡೆ ಡಿ.ಕೆ.ಶಿ ಅವರು ಪಕ್ಷಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರು ಸಿಎಂ ಆಗಲೇಬೇಕು ಅಂಥೇಳಿ ಅವ್ರ ಬಣದವರು ಪಣ ತೊಟ್ಟಿದ್ದಾರೆ. ಎಷ್ಟೋ ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಇಲ್ಲ ಅವರು ಸಿಎಂ ಆಗೇ ಆಗ್ತಾರೆ ಅಂಥೇಳಿ ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ ಅವರಿಗೆ ಈ ದಿನದಂದು ಬಹಳ ರಾಜಯೋಗ ಇದೆ, ಅವತ್ತು ಸಿಎಂ ಆಗೇ ಆಗ್ತಾರೆ, ಅವರಿಗೆ ಅದು ಅದೃಷ್ಟ ಸಂಖ್ಯೆ, ಏನೇನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾದ್ರೆ ಯಾವ ಮಾತುಗಳು ನಿಜ ಆಗುತ್ತೆ ಅದನ್ನ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ನೋಡಿ, ಈಗ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಹೈಕಮಾಂಡ್ ಏನು ನಿಲುವನ್ನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಏನು ನಿರ್ಧಾರವನ್ನು ಮಾಡುತ್ತೆ, ಅದಕ್ಕೆ ನಾನು ಬದ್ಧರಾಗಿರ್ತೇನೆ ಅಂತ ಹೇಳಿ ಮೊದಲಿಂದನೂ ಸಹ ಮಾಧ್ಯಮದವರ ಮುಂದೆ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅಕಸ್ಮಾತ್ ಏನಾದರೂ ಹೈಕಮಾಂಡ್ ಸಿಎಂ ಅವರಿಗೆ ಕುರ್ಚಿ ಬಿಟ್ಕೊಳ್ಳೋದಕ್ಕೆ ಹೇಳಿದ್ರೆ ಸಲೀಸಾಗಿ ಬಿಟ್ಕೊಟ್ಟು ಬಿಡ್ತಾರ? ಹಾಗಾದ್ರೆ ಡಿ.ಕೆ.ಶಿ ಅವರ ನಿಲುವೇನು ಈ ಸಂದರ್ಭದಲ್ಲಿ? ನಿರೀಕ್ಷಾ, ಈಗಾಗಲೇ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಬಂದಂಥ ಸಂದರ್ಭದಲ್ಲಿ ಮತ್ತೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರು ಪದೇ ಪದೇ ಭೇಟಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾ ಇದ್ರು. ಅದರಲ್ಲೂ ಬಹಳ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ನಡೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಒಂದೇ ಒಂದು ಮಾತನ್ನು, ರಿಸೈನ್ ಮಾಡಿ ನೀವು ಹೀಗೆ ಬೇರೆಯವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ ಅನ್ನುವಂಥ ಒಂದೇ ಒಂದು ಮಾತನ್ನು ಹೇಳಿದ್ರು ಕೂಡ ಆ ಕ್ಷಣಕ್ಕೆ ನಾನು ನಿಲ್ಲೋದಿಲ್ಲ, ನಾನು ತಕ್ಷಣ ರಾಜೀನಾಮೆಯನ್ನು ಕೊಡ್ತೇನೆ ಅಂತೇಳಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರ ಮಾತು ಇಲ್ಲಿ ಅಂತಿಮವಾಗತ್ತೆ. ಯಾಕೆಂದರೆ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ರಾಹುಲ್ ಗಾಂಧಿ ಅವರು ಒಪ್ಪಿರಲಿಲ್ಲ. ಪಂಚರಾಜ್ಯ ಚುನಾವಣೆ ಆಗಲಿ, ತದನಂತರದಲ್ಲ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತೇಳಿ ಅಲ್ಲಿಗೆ ಅದನ್ನು ಫುಲ್ ಸ್ಟಾಪನ್ನು ಇಟ್ಟಿದ್ರು. ಸೊ ಹಾಗಾಗಿ ಈಗ ನಾಳೆ ನಡೆಯುವಂಥ ಸಭೆಯಲ್ಲಿ ಯಾವ ನಿರ್ಧಾರವನ್ನು ಬೇಕಾದರೂ ಹೈಕಮಾಂಡ್ ತೆಗೆದುಕೊಳ್ಬಹುದು. ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ, ರಾಹುಲ್ ಗಾಂಧಿ ಅವರ ಮಾತೇನಿದೆ ಅದಕ್ಕೆ ಸಿದ್ದರಾಮಯ್ಯನವರು ಈಗ ಬದ್ಧರಾಗಿದ್ದಾರೆ. ಒಂದು ವೇಳೆ ಏನಾದರೂ ನೀವು ನಾಯಕತ್ವದಿಂದ ಕೆಳಗಿಳಿಬೇಕು ಅನ್ನುವಂಥ ಸೂಚನೆ ಬಂದಿದ್ದೇ ಆದರೆ ತಕ್ಷಣ ರಾಜೀನಾಮೆಯನ್ನು ಕೊಡೋದಕ್ಕೂ ಕೂಡ ಸಿದ್ದರಾಮಯ್ಯನವರು ರೆಡಿ ಇದ್ದಾರೆ. ಹಾಗೆ ಇಲ್ಲಿ ಪರಮೇಶ್ವರ್ ಅವರು ಡಾರ್ಕ್ ಹಾರ್ಸ್ ಅಂತೆ ಈಗ ಮುನ್ನೆಲೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಹಿಂದೆ ಕೂಡ ಚರ್ಚೆಗಳಾಗ್ತಾ ಇತ್ತು. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರುವಂಥವ್ರು ಹೇಳ್ತಾ ಇದ್ರು, ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಬಂದಿದ್ದೇ ಆದರೆ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬರುತ್ತೆ, ಪರಮೇಶ್ವರ್ ಅವರನ್ನು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ
ಅವರು ಹೆಸರಿಸ್ತಾರೆ ಅನ್ನುವಂಥ ಮಾತನ್ನು ಪದೇ ಪದೇ ರಾಜಣ್ಣ ಕೂಡ ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ರು. ಆಗೊಂದು ವೇಳೆ ಏನಾದರೂ ನಾಳೆ ನೀವು ನಿಮ್ಮ ಸ್ಥಾನಕ್ಕೆ ಕುರ್ಚಿಯಿಂದ ನೀವು ಕೆಳಗಿಳಿಬೇಕು ಅನ್ನುವಂಥ ಸೂಚನೆ ಬಂದಿದ್ದೇ ಆದರೆ ಅದಕ್ಕೆ ಸಿದ್ದರಾಮಯ್ಯನವರು ಬದ್ಧರಾಗಿರ್ತಾರೆ. ಹಾಗೆ ಪರಮೇಶ್ವರ್ ಅವರ ಹೆಸರನ್ನ ಅಲ್ಲಿ ಶಿಫಾರಸನ್ನ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಗಮನಿಸಬೇಕಾಗತ್ತೆ, ಹಿಂದೆ 2013-18 ಅವಧಿಯಲ್ಲಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯನವರ ವಿರುದ್ಧವಾಗಿದ್ದಂಥವ್ರು, ತನ್ನನ್ನು ಸೋಲಿಸಿದ್ರು, CM ಕುರ್ಚಿ ಸಿಗೋದನ್ನು ತಪ್ಪಿಸಿದ್ರು ಅನ್ನುವಂತಹ ಅಸಮಾಧಾನ ಪರಮೇಶ್ವರ್ ಅವ್ರಿಗೂ ಕೂಡ ಇತ್ತು. ಸೊ ಹಾಗಾಗಿ ಅದು ಇಲ್ಲಿಯವರೆಗೂ ಕೂಡ ಹಾಗೆ ಮುಂದುವರೆದು ಬಂದಿತ್ತು. ಆದರೆ ಯಾವಾಗ ಈ ಸರ್ಕಾರ ಅಧಿಕಾರಕ್ಕೆ ಬಂತು ಆಗ ಪರಮೇಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಅವತ್ತಿನಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಪರಮೇಶ್ವರ್ ಅವರು ಬ್ಯಾಟಿಂಗನ್ನು ಮಾಡ್ತಾರೆ. ಸೊ ಆ ಕಾರಣಕ್ಕೆ ಈಗ ಪರಮೇಶ್ವರ್ ಕೂಡ ಇವತ್ತು ಸಿದ್ದರಾಮಯ್ಯ ಅವರ ಜೊತೆ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಪರಮೇಶ್ವರ್ ಅವರು ಯಾಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಅಂದರೆ, ಒಂದು ವೇಳೆ ಏನಾದರೂ ನನ್ನನ್ನು ಕೆಳಗಿಳಿಸುವಂಥ ಪ್ರಯತ್ನ ಬಂದಿದ್ದೆ ಆದರೆ ಆಗ ತಾನು ನಿಮ್ಮ ಹೆಸರನ್ನ ಮುಂಚೂಣಿಗೆ ತರ್ತೇನೆ ಅನ್ನುವಂಥ ವಿಚಾರವನ್ನು, ಭರವಸೆಯನ್ನು ಅವತ್ತು ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ರು ಅಂತೇಳಿ. ಸೊ ಹಾಗಾಗಿ ಈಗ ಪರಮೇಶ್ವರ್ ಅವರ ಹೆಸರು ಈಗ ಮುಂಚೂಣಿಗೆ ಬರ್ತಿದೆ. ನಾಳೆ ಏನಾದರೂ ಒಂದು ವೇಳೆ ಆ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡಿದ್ದೆ ಆದರೆ ಪರಮೇಶ್ವರ್ ಅವರನ್ನು ದಲಿತ CM ಹಾಗೆ ಪರಮೇಶ್ವರ್ ಅವರ ಹೆಸರನ್ನ ಮುನ್ನೆಲೆಗೆ ತರುವ ಮೂಲಕ ಅಲ್ಲಿ ಒಂದು ರೀತಿ DK ಶಿವಕುಮಾರ್ ಅವರಿಗೆ ಅವಕಾಶವನ್ನು ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಆಲೋಚನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸುಮಾರು 7-8 ಸಚಿವರನ್ನು ಇವತ್ತು ಅವರು ಕರೆದೊಯ್ತಾ ಇರುವಂಥದ್ದು ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡುವ ತಂತ್ರ ಕೂಡ ಇದೆ ನಿರೀಕ್ಷಾ. ಹಾಗಾಗಿ ನಾಳಿನ ನಿರ್ಧಾರದ ಮೇಲೆ ಸಿದ್ದರಾಮಯ್ಯನವರ ಅಳಿವು ಉಳಿವು ಮತ್ತು ಪರಮೇಶ್ವರ್ ಅವರ CM ಆಗ್ತಾರೆ ಹೇಗೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. DKಶಿ ಅವರಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನಾಳೆ ಹೊರಗಡೆ ಬೀಳುತ್ತೆ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.